ನಮಸ್ಕಾರ ಸ್ನೇಹಿತರೆ. ಪ್ರತಿದಿನ ಬೆಳಗ್ಗೆ ಸೂರ್ಯ ಹುಟ್ಟಿದಾಗ ಈ ಪ್ರಪಂಚ ನಿಮಗೊಂದು ಅದ್ಭುತವಾದ ಅವಕಾಶವನ್ನ ಕೊಡತ್ತೆ. ಆದರೆ ಯೋಚನೆ ಮಾಡಿ, ನೀವು ದಿನಾಲೂ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಾ? ಅದೇ ಗಡಿಬಿಡಿ, ಅದೇ ಮೊಬೈಲ್ ನೋಟಿಫಿಕೇಶನ್ ಚೆಕ್ ಮಾಡೋದು, ಅದೇ ಹಳೆ ಟೆನ್ಷನ್, ಅದೇ ಒತ್ತಡ. ಗೊತ್ತಿಲ್ಲದ ಹಾಗೆ ನೀವು ಬದುಕುತ್ತಿಲ್ಲ, ಬದಲಿಗೆ ಕೇವಲ ದಿನಗಳನ್ನ ನೂಕುತ್ತಿದ್ದೀರಾ. ಆದರೆ ಈ ಪ್ರಪಂಚದಲ್ಲಿ ಕೇವಲ 5% ಜನ ಮಾತ್ರ ಬೇರೆಯದ್ದೇ ಹಾದಿ ಆರಿಸ್ಕೊಳ್ತಾರೆ. ಅವರು ಪ್ರಪಂಚ ಏಳುವ ಮುನ್ನವೇ ಎದ್ದು ನಿಲ್ತಾರೆ. ತಮ್ಮ ಬೆಳಗಿನ ಮೊದಲ ಗಂಟೆಯನ್ನು ತಮಗಾಗಿ ಮೀಸಲಿಡ್ತಾರೆ. ಕೇವಲ 1 ಗಂಟೆ, ಹೌದು, ಕೇವಲ 1 ಗಂಟೆ ನಿಮ್ಮ ಇಡೀ ದಿನದ ಯಶಸ್ಸನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ನಿಮ್ಮ ಇಡೀ ಭವಿಷ್ಯವನ್ನು ಬದಲಾಯಿಸಬಲ್ಲದು ಅಂದ್ರೆ ನೀವು ನಂಬುತ್ತೀರಾ? ನಿಮ್ಮ ಇಂದಿನ ಪರಿಸ್ಥಿತಿ ಏನೇ ಇರ್ಲಿ, ನೀವು ಸಾಲದಲ್ಲಿದ್ದರೂ, ಡಿಪ್ರೆಷನ್ನಲ್ಲಿದ್ದರೂ ಅಥವಾ ಜೀವನದಲ್ಲಿ ಸೋತು ಸುಣ್ಣವಾಗಿದ್ದರು, ನಾಳೆಯ ಬೆಳಗ್ಗಿನ ಆ 1 ಗಂಟೆ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ, ಅತ್ಯಂತ ಯಶಸ್ವಿ ವ್ಯಕ್ತಿಯನ್ನಾಗಿ ಬದಲಾಯಿಸಬಲ್ಲದು. ಅದು ಹೇಗೆ ಅಂದ್ಕೊಂಡಿದ್ದೀರಾ? ಹಾಗಾದ್ರೆ ಈ ಆಡಿಯೋ ಬುಕ್ ನಿಮಗಾಗಿಯೇ ಇದೆ. ಕೊನೆಯವರೆಗೂ ಕೇಳಿ, ನಿಮ್ಮ ಜೀವನ ಬದಲಾಗೋದು ಗ್ಯಾರಂಟಿ. ನಾವು ದಿನಾಲೂ ಅನ್ಕೊಳ್ತೀವಿ, ನನ್ನ ಜೀವನ ಬದಲಾಗಬೇಕು, ನಾನು ದೊಡ್ಡ ಸಾಧನೆ ಮಾಡಬೇಕು ಅಂತ. ಆದ್ರೆ ಅದಕ್ಕೆ ದಾರಿಯೆಲ್ಲಿದೆ? ಆ ದಾರಿಯನ್ನು ತೋರಿಸಲು ಇವತ್ತು ನಾವು ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಬದುಕನ್ನು ಬದಲಾಯಿಸಿದ ಹ್ಯಾಲ್ ಎಲ್ರಾಡ್ ಅವರು ಬರೆದ ಜಗತ್ಪ್ರಸಿದ್ಧ ಪುಸ್ತಕ ದ ಮಿರಕಲ್ ಮಾರ್ನಿಂಗ್ನ ಸಂಪೂರ್ಣ ಆಡಿಯೋ ಸಾರಾಂಶವನ್ನು ಅತ್ಯಂತ ಆಳವಾಗಿ ಕಥೆಗಳ ಮೂಲಕ ಮತ್ತು ಪ್ರಾಯೋಗಿಕ ಉದಾಹರಣೆಗಳೊಂದಿಗೆ ನಿಮ್ಮ ಮುಂದೆ ತಂದಿದ್ದೇವೆ. ಈ ಆಡಿಯೋ ಪುಸ್ತಕವನ್ನು ನೀವು ಪೂರ್ತಿಯಾಗಿ ಕೇಳಿ ಮುಗಿಸುವ ಹೊತ್ತಿಗೆ ನಿಮ್ಮ ಆಲೋಚನೆ, ನಿಮ್ಮ ದಿನಚರಿ ಮತ್ತು ನಿಮ್ಮ ಬದುಕಿನ ದಿಕ್ಕೇ ಬದಲಾಗಿರುತ್ತೆ. ಮುಂದೆ ಹೋಗುವ ಮುನ್ನ ಅಧ್ಯಾಯ 1: ಉತ್ತಮ ಜೀವನಕ್ಕಾಗಿ ಮುಂಜಾನೆ ಏಳುವುದು. ಕೆಲವೊಮ್ಮೆ ಮನುಷ್ಯನಿಗೆ ಎಲ್ಲವೂ ಕೈಬಿಟ್ಟು ಹೋದಾಗಲೇ ಜೀವನದಲ್ಲಿ ನಿಜವಾಗಿಯೂ ಯಾವುದು ಮುಖ್ಯ ಅನ್ನೋದು ಅರ್ಥವಾಗುವುದು. ಈ ಪುಸ್ತಕದ ಲೇಖಕರಾದ ಹ್ಯಾಲ್ ಎಲ್ರಾಡ್ ಅವರ ಜೀವನದಲ್ಲೂ ಅಂಥದ್ದೇ ಒಂದು ಘಟನೆ ನಡೆಯಿತು. ಅದು ಅವರ ಇಡೀ ಬದುಕನ್ನೇ ತಲೆಕೆಳಗಾಗಿಸಿತು. ಅಂದು ಹ್ಯಾಲ್ಗೆ ಕೇವಲ 20 ವರ್ಷ ವಯಸ್ಸು. ಯೌವನದ ಹುರುಪು, ಕಣ್ಣಲ್ಲಿ ನೂರಾರು ಕನಸುಗಳು. ಒಂದು ರಾತ್ರಿ ಅವರು ಹೈವೇಯಲ್ಲಿ ಕಾರು ಚಲಾಯಿಸಿಕೊಂಡು ಬರುತ್ತಿದ್ದರು. ಹವಾಮಾನ ಶಾಂತವಾಗಿತ್ತು. ಆದರೆ ಕತ್ತಲಲ್ಲಿ ಅಡಗಿದ್ದ ಆ ಅಪಾಯ ಅವರ ಕಡೆಗೆ ವೇಗವಾಗಿ ಬರುತ್ತಿದೆ ಎಂದು ಅವರು ಊಹಿಸಿರಲಿಲ್ಲ. ಎದುರುಗಡೆಯಿಂದ 70 ಮೈಲಿ ವೇಗದಲ್ಲಿ ಬಂದ ಒಬ್ಬ ಕುಡುಕ ಚಾಲಕನ ಕಾರು ಹ್ಯಾಲ್ ಅವರ ಕಾರಿಗೆ ಮುಖಾಮುಖಿ ಡಿಕ್ಕಿ ಹೊಡೆಯಿತು. ಕ್ಷಣಾರ್ಧದಲ್ಲಿ ಎಲ್ಲವೂ ಮುಗಿದು ಹೋಯಿತು. ಕಾರು ನುಜ್ಜುಗುಜ್ಜಾಯಿತು. ಹ್ಯಾಲ್ ಅವರ ದೇಹ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಹ್ಯಾಲ್ ಅವರ ಉಸಿರಾಟ ನಿಂತು ಹೋಗಿತ್ತು. ವೈದ್ಯರು ಅವರನ್ನು ಬರೋಬ್ಬರಿ 6 ನಿಮಿಷಗಳ ಕಾಲ ಮೃತಪಟ್ಟಿದ್ದಾರೆ ಎಂದು ಘೋಷಿಸಿದ್ದರು. ಹೌದು, ಕ್ಲಿನಿಕಲಿ ಅವರು 6 ನಿಮಿಷ ಸತ್ತಿದ್ದರು. ಆದರೆ ಪವಾಡ ಎಂಬಂತೆ ಅವರ ಉಸಿರು ಮತ್ತೆ ಮರಳಿತು. ಅವರು ಕೋಮಾ ಸ್ಥಿತಿಗೆ ಜಾರಿದರು. ಅವರ ದೇಹದ 11 ಮೂಳೆಗಳು ಮುರಿದಿದ್ದವು. ಕೆಲವು ದಿನಗಳ ನಂತರ ಅವರು ಕಣ್ಣು ಬಿಟ್ಟಾಗ ವೈದ್ಯರು ಒಂದು ಅತ್ಯಂತ ಕ್ರೂರವಾದ ಸತ್ಯವನ್ನು ಹೇಳಿದರು. ಹ್ಯಾಲ್, ನೀನು ಇನ್ಮುಂದೆ ಎಂದಿಗೂ ನಿನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಸಾಧ್ಯವಿಲ್ಲ. ನೀನು ವೀಲ್ಚೇರ್ನಲ್ಲೇ ಬದುಕಬೇಕು. ಒಮ್ಮೆ ಯೋಚನೆ ಮಾಡಿ ಸ್ನೇಹಿತರೆ, ಇಂತಹ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಯಾರಿದ್ದರೂ ಏನು ಮಾಡ್ತಿದ್ವಿ? ದೇವರಿಗೆ ಶಾಪ ಹಾಕ್ತಿದ್ವಿ, ಹಣೆಬರಹ ಅಂತ ಅತ್ತುಕೊಂಡು ಕೂರ್ತಿದ್ವಿ ಅಲ್ವಾ? ಆದ್ರೆ ಹ್ಯಾಲ್ ಬೇರೆಯದ್ದೇ ನಿರ್ಧಾರ ಮಾಡಿದರು. ಅವರು ಹಾಸಿಗೆಯಲ್ಲೇ ಮಲಗಿ ಯೋಚಿಸಿದರು. ನನ್ನ ಕಾರಿಗೆ ಅಪಘಾತವಾಗಿದ್ದನ್ನು ನಾನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಅದಕ್ಕೆ ನಾನು ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ನಾನು ಖಂಡಿತ ಬದಲಾಯಿಸಬಹುದು. ಅವರು ಅಳುವುದನ್ನು ನಿಲ್ಲಿಸಿದರು. ವೈದ್ಯರು ಇಲ್ಲ ಅಂದ್ರೂ ನಾನು ನಡೆದೇ ತೀರುತ್ತೇನೆ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರು. ಅವರು ಆಸ್ಪತ್ರೆಯ ಹಾಸಿಗೆಯಲ್ಲೇ ಪ್ರತಿದಿನ ಬೆಳಗ್ಗೆ ಎದ್ದು ದೇವರಿಗೆ ಧನ್ಯವಾದ ಹೇಳಲು ಶುರು ಮಾಡಿದರು. ನನ್ನ ಕೈಕಾಲು ಮುರಿದಿರಬಹುದು, ಆದರೆ ನನ್ನ ಉಸಿರು ಇನ್ನೂ ಇದೆ, ನನ್ನ ಮೆದುಳು ಇನ್ನೂ ಕೆಲಸ ಮಾಡ್ತಿದೆ ಎಂದು ಯೋಚಿಸಿ ಧನಾತ್ಮಕ ಆಲೋಚನೆಗಳನ್ನು ತುಂಬಿಕೊಂಡರು. ವೈದ್ಯರು ಆಶ್ಚರ್ಯಪಡುವಂತೆ ಹ್ಯಾಲ್ ಕೇವಲ ತಿಂಗಳುಗಳಲ್ಲಿ ತಮ್ಮ ಕಾಲಿನ ಮೇಲೆ ನಿಂತು ನಡೆದೇ ತೋರಿಸಿದರು. ಇದು ಕೇವಲ ದೈಹಿಕ ವಿಜಯವಾಗಿರಲಿಲ್ಲ ಸ್ನೇಹಿತರೆ, ಇದು ಮಾನಸಿಕ ವಿಜಯವಾಗಿತ್ತು. ಹ್ಯಾಲ್ ಒಂದು ರಹಸ್ಯವನ್ನ ಕಂಡುಕೊಂಡಿದ್ದರು.
ನಿಮ್ಮ ಬೆಳಗ್ಗಿನ ಆರಂಭ ಹೇಗಿರುತ್ತದೆಯೋ ನಿಮ್ಮ ಇಡೀ ದಿನದ ಶಕ್ತಿ ಹಾಗೇ ಇರುತ್ತದೆ. ನೀವು ಆಸ್ಪತ್ರೆಯ ಹಾಸಿಗೆಯಲ್ಲಿದ್ದರೂ ಸರಿ, ನಿಮ್ಮ ಯೋಚನೆ ಬದಲಾದರೆ ಜಗತ್ತೇ ಬದಲಾಗುತ್ತದೆ. ಇದೇ ಆಲೋಚನೆಯಿಂದ ಹುಟ್ಟಿಕೊಂಡಿದ್ದೇ ದ ಮಿರಕಲ್ ಮಾರ್ನಿಂಗ್ ಚಳುವಳಿ. ನಿಮ್ಮ ಜೀವನವನ್ನು ಬದಲಾಯಿಸಲು ನೀವು ಯಾವುದೇ ದೊಡ್ಡ ದುರಂತಕ್ಕಾಗಿಯೇ ಕಾಯಬೇಕಾಗಿಲ್ಲ. ನಾಳೆಯ ಬೆಳಗ್ಗೆ ನಿಮ್ಮ ಮುಂದಿರುವ ಹೊಸ ಸೂರ್ಯ ನಿಮಗೊಂದು ಹೊಸ ಅವಕಾಶವನ್ನ ತರುತ್ತಿದ್ದಾನೆ. ನೀವು ಆ ಅವಕಾಶವನ್ನ ಬಳಸಿಕೊಳ್ಳಲು ಸಿದ್ಧರಿದ್ದೀರಾ? ಅಧ್ಯಾಯ 2. ನಿಮ್ಮ ಜೀವನದ ಅತ್ಯಂತ ಕೆಟ್ಟ ದಿನ ಇನ್ನೂ ಬಂದಿಲ್ಲವೇ? ಕೇಳಲು ಈ ಮಾತು ಸ್ವಲ್ಪ ವಿಚಿತ್ರ ಮತ್ತು ಭಯಾನಕ ಅನಿಸಬಹುದು ಅಲ್ವಾ? ನನ್ನ ಜೀವನದ ಅತ್ಯಂತ ಕೆಟ್ಟ ದಿನ ಇನ್ನೂ ಬಂದಿಲ್ಲವೇ ಎಂದು ನೀವು ಯೋಚಿಸಬಹುದು. ಆದರೆ ಲೇಖಕರು ಹೇಳುತ್ತಾರೆ, ಈ ಆಲೋಚನೆ ನಿಮಗೆ ಭಯ ಹುಟ್ಟಿಸಬಾರದು, ಬದಲಿಗೆ ನಿಮಗೊಂದು ಅದ್ಭುತ ಶಕ್ತಿಯನ್ನು ಕೊಡಬೇಕು. ಯಾಕೆ ಗೊತ್ತಾ? ಒಮ್ಮೆ ನಿಮ್ಮ ಭೂತಕಾಲವನ್ನು ತಿರುಗಿ ನೋಡಿ. ನಿಮ್ಮ ಜೀವನದಲ್ಲಿ ಈಗಾಗಲೇ ಎಷ್ಟೋ ನೋವುಗಳು ಬಂದಿವೆ, ಅಪಮಾನಗಳಾಗಿವೆ, ಪ್ರೀತಿಪಾತ್ರರ ವಿಯೋಗವಾಗಿದೆ, ವ್ಯವಹಾರದಲ್ಲಿ ನಷ್ಟವಾಗಿದೆ. ಆದರೆ ಇವತ್ತು ನೀವಿಲ್ಲಿ ಕುಳಿತು ಈ ಆಡಿಯೋ ಕೇಳ್ತಿದ್ದೀರಾ ಅಂದ್ರೆ ಅದರ ಅರ್ಥ ಏನು? ಅದರ ಅರ್ಥ, ನಿಮ್ಮನ್ನು ಮುಗಿಸಲು ಬಂದ ಪ್ರತಿಯೊಂದು ಕಷ್ಟವನ್ನು ನೀವು ಗೆದ್ದು ಬಂದಿದ್ದೀರಾ. ನೀವಂದುಕೊಂಡಿದ್ದಕ್ಕಿಂತಲೂ ಕಠಿಣ ಮತ್ತು ಶಕ್ತಿಶಾಲಿ ವ್ಯಕ್ತಿ ನೀವು. ಹ್ಯಾಲ್ ಎಲ್ರಾಡ್ ಅಪಘಾತದಿಂದ ಗೆದ್ದು ಬಂದ ಮೇಲೆ ಅವರ ಜೀವನ ಸುಲಭವಾಗಲಿಲ್ಲ. ಕೆಲವು ವರ್ಷಗಳ ನಂತರ ಅವರ ಬದುಕಿನಲ್ಲಿ ಮತ್ತೊಂದು ಚಂಡಮಾರುತ ಎದ್ದಿತು. 2008ರ ಆರ್ಥಿಕ ಮಂದಗತಿಯಲ್ಲಿ, ಫೈನಾನ್ಷಿಯಲ್ ಕ್ರೈಸಿಸ್, ಅವರ ಇಡೀ ಬಿಸ್ನೆಸ್ ಮುಳುಗಿಹೋಯಿತು. ಅವರು ತೀವ್ರ ಸಾಲಗಾರರಾದರು. ಮನೆ ಹರಾಜಿಗೆ ಬಂತು. ಅವರು ತೀವ್ರವಾದ ಖಿನ್ನತೆಗೆ ಒಳಗಾದರು. ಅವರಿಗೆ ಅಂದು ಅನಿಸಿದ್ದು ಒಂದೇ, ಅಪಘಾತದಲ್ಲಿ ದೇಹ ಮುರಿದಿತ್ತು, ಆದರೆ ಈಗ ನನ್ನ ಆತ್ಮವೇ ಒಡೆದು ಹೋಗಿದೆ. ಆದರೆ ಅಂತಹ ಕತ್ತಲ ಕರಗುವ ವೇಳೆಯಲ್ಲೂ ಅವರು ದೇವರಿಗೆ ಯಾಕೆ ನನಗೆ ಹೀಗೆ ಮಾಡ್ತಿದ್ದೀಯಾ ಎಂದು ಕೇಳಲಿಲ್ಲ. ಬದಲಿಗೆ ಅವರು ಕೇಳಿದ್ದು, ಈ ಕಷ್ಟದಿಂದ ನಾನು ಏನನ್ನು ಕಲಿಯಬಹುದು? ಈ ಪರಿಸ್ಥಿತಿ ನನ್ನನ್ನು ಹೇಗೆ ಬಲಿಷ್ಠಗೊಳಿಸುತ್ತಿದೆ? ಸ್ನೇಹಿತರೆ, ನಾವು ಎಷ್ಟೋ ಬಾರಿ ನಮ್ಮ ಹಳೇ ತಪ್ಪುಗಳನ್ನ ನೆನೆಸ್ಕೊಂಡು, ಹಳೇ ಅಪಮಾನಗಳನ್ನ ನೆನೆಸ್ಕೊಂಡು ಇವತ್ತಿನ ದಿನವನ್ನು ಹಾಳು ಮಾಡ್ಕೊಳ್ತೀವಿ. ನೆನಪಿಡಿ, ಭೂತಕಾಲ ಅನ್ನೋದು ಕೇವಲ ಒಂದು ಕನ್ನಡಿ ಇದ್ದ ಹಾಗೆ. ಅದನ್ನು ನೋಡಿ ಕಲಿಬೇಕೇ ಹೊರತು ಅದರಲ್ಲೇ ವಾಸಿಸಬಾರದು. ಕಷ್ಟಗಳು ನಿಮ್ಮನ್ನು ನಾಶ ಮಾಡಲು ಬರೋದಿಲ್ಲ, ನಿಮ್ಮೊಳಗೆ ಅಡಗಿರುವ ನಿಜವಾದ ನಾಯಕನನ್ನು ಹೊರತರಲು ಬರ್ತವೆ. ಪ್ರತಿ ಬೆಳಗ್ಗೆ ಎದ್ದಾಗಲೂ ಮನಸ್ಸಿಗೆ ಹೇಳಿ, ಇವತ್ತು ಎಂಥದ್ದೇ ಸವಾಲು ಬರಲಿ, ಅದನ್ನು ಎದುರಿಸುವ ಶಕ್ತಿ ನನ್ನಲ್ಲಿದೆ. ನೀವು ಕಷ್ಟಗಳನ್ನು ನಿಮ್ಮ ತರಬೇತಿ ಎಂದು ಭಾವಿಸಿದಾಗ ಸೋಲು ಅನ್ನೋದು ಗೆಲುವಿನ ಮೆಟ್ಟಿಲಾಗುತ್ತದೆ. ಅಧ್ಯಾಯ 3. ಮಿರಾಕಲ್ ಮಾರ್ನಿಂಗ್ ಜೀವನಕ್ಕಾಗಿ. ದ ಮಿರಾಕಲ್ ಮಾರ್ನಿಂಗ್ ಇಸ್ ಫಾರ್ ಲೈಫ್. ತುಂಬಾ ಜನ ಅನ್ಕೊಳ್ತಾರೆ, ಬೆಳಗ್ಗೆ ಬೇಗ ಏಳೋದು ಅಂದ್ರೆ ಅದೊಂದು ಸಣ್ಣ ಹವ್ಯಾಸ, ದಿನಚರಿಯ ಒಂದು ಭಾಗ ಅಂತ. ಆದರೆ ಹ್ಯಾಲ್ ಕಂಡುಕೊಂಡ ಸತ್ಯವೇ ಬೇರೆ. ಮಿರಾಕಲ್ ಮಾರ್ನಿಂಗ್ ಅನ್ನೋದು ಕೇವಲ ನಿಮ್ಮ ದಿನವನ್ನು ಬದಲಾಯಿಸಲ್ಲ, ಅದು ನಿಮ್ಮ ಇಡೀ ಜೀವನದ ಹಣೆಬರಹವನ್ನೇ ಬದಲಾಯಿಸತ್ತೆ. ಇದಕ್ಕೊಂದು ಸರಳ ಸೂತ್ರವಿದೆ. ನೀವು ನಿಮ್ಮ ಬೆಳಗ್ಗಿನ ಮೊದಲ ಗಂಟೆಯನ್ನು ಗೆದ್ದರೆ ಇಡೀ ದಿನವನ್ನು ಗೆಲ್ಲುತ್ತೀರಾ. ಪ್ರತಿ ದಿನವನ್ನು ಗೆಲ್ಲುತ್ತಾ ಹೋದರೆ ನಿಮ್ಮ ಇಡೀ ಜೀವನವನ್ನೇ ಗೆಲ್ಲುತ್ತೀರಾ. ಬದಲಾವಣೆ ಅನ್ನೋದು ಒಂದೇ ರಾತ್ರಿಯಲ್ಲಿ ಮ್ಯಾಜಿಕ್ ತರ ಆಗಲ್ಲ ಸ್ನೇಹಿತರೆ. ಅದು ಪ್ರತಿದಿನ ಬೆಳಗ್ಗೆ ಸದ್ದಿಲ್ಲದೆ ನಡೆಯುವ ಪ್ರಕ್ರಿಯೆ. ಹ್ಯಾಲ್ ಅವರು ತೀವ್ರ ಸಾಲದಲ್ಲಿದ್ದಾಗ, ಡಿಪ್ರೆಷನ್ನಲ್ಲಿದ್ದಾಗ ತಮ್ಮ ಸ್ನೇಹಿತನೊಬ್ಬನ ಸಲಹೆಯ ಮೇರೆಗೆ ಪ್ರತಿದಿನ ಬೆಳಗ್ಗೆ 1 ಗಂಟೆ ಬೇಗ ಏಳಲು ಶುರು ಮಾಡಿದರು. ಆರಂಭದಲ್ಲಿ ಅವರಿಗೆ ತುಂಬಾ ಕಷ್ಟವಾಯಿತು. ಹಾಸಿಗೆ ಬಿಟ್ಟೇಳಲು ಮನಸ್ಸೇ ಆಗ್ತಿರ್ಲಿಲ್ಲ. ಆದರೆ ಅವರು ಹಠ ಬಿಡದೇ ಎದ್ದು ಧ್ಯಾನ ಮಾಡಿದರು, ಪುಸ್ತಕ ಓದಿದರು, ಸ್ವಲ್ಪ ವ್ಯಾಯಾಮ ಮಾಡಿದರು. ಕೇವಲ ಒಂದೇ ವಾರದಲ್ಲಿ ಅವರೊಳಗೆ ಒಂದು ಅದ್ಭುತ ಶಕ್ತಿ ಸಂಚಲನವಾಯಿತು. ಅವರ ತಲೆಯಲ್ಲಿದ್ದ ಗೊಂದಲಗಳೆಲ್ಲ ದೂರವಾಗಿ ಮನಸ್ಸು ಪ್ರಶಾಂತವಾಯಿತು. ವ್ಯವಹಾರದಲ್ಲಿ ಹೊಸ ಐಡಿಯಾಗಳು ಬರಲು ಶುರುವಾದವು. ಕೇವಲ ತಿಂಗಳುಗಳಲ್ಲಿ ಅವರು ತಮ್ಮ ಸಾಲದಿಂದ ಮುಕ್ತರಾದರೂ ಮಾತ್ರ ಅಲ್ಲ, ತಮ್ಮ ಆದಾಯವನ್ನು ದುಪ್ಪಟ್ಟು ಮಾಡಿಕೊಂಡರು. ನಮ್ಮಲ್ಲಿ ಪ್ರತಿಯೊಬ್ಬರ ಒಳಗೂ ಒಂದು ಅಪಾರವಾದ ಸಾಮರ್ಥ್ಯ, ಲಿಮಿಟ್ಲೆಸ್ ಪೊಟೆನ್ಷಿಯಲ್ ಅಡಗಿದೆ. ಆದರೆ ದುರದೃಷ್ಟವಶಾತ್ ಅದು ದೈನಂದಿನ ಗಡಿಬಿಡಿ, ಆಯಾಸ ಮತ್ತು ಒತ್ತಡದ ಕೆಳಗೆ ಹೂತು ಹೋಗಿರುತ್ತದೆ. ಈ ಮಿರಾಕಲ್ ಮಾರ್ನಿಂಗ್ ಅನ್ನೋದು ನಿಮ್ಮ ಆತ್ಮಕ್ಕೆ ಬಾರಿಸುವ ಅಲಾರಾಮ್ ಇದ್ದ ಹಾಗೆ. ಇದು ನಿಮ್ಮನ್ನು ಆಟೋಪೈಲಟ್ ಮೋಡ್ನಿಂದ ಹೊರಗೆ ತಂದು ಜಾಗೃತರನ್ನಾಗಿ ಮಾಡುತ್ತದೆ. ನೀವು ಇಡೀ ಪ್ರಪಂಚವನ್ನು ಒಂದೇ ದಿನದಲ್ಲಿ ಬದಲಾಯಿಸಬೇಕಾಗಿಲ್ಲ.
ದಿನಾಲೂ ಬೆಳಗ್ಗೆ ನಿಮಗಾಗಿ ನೀವು ಕೊಡುವ ಆ ಒಂದು ಪ್ರಾಮಾಣಿಕ ಗಂಟೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಬೀಜಗಳನ್ನು ಬಿತ್ತುತ್ತವೆ. ಆ ಬೀಜಗಳು ಮುಂದೆ ಬೆಳೆದು ದೊಡ್ಡ ಮರವಾಗುತ್ತವೆ. ಅಧ್ಯಾಯ 4. ನಿಮ್ಮ ಬೆಳಗ್ಗೆ ನಿಮ್ಮ ಜೀವನವನ್ನು ಹೇಗೆ ರೂಪಿಸುತ್ತದೆ? ನಾವೆಲ್ಲರೂ ಒಂದು ತಪ್ಪು ಮಾಡ್ತೀವಿ. ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ಪಕ್ಕದಲ್ಲೇ ಇರೋ ಮೊಬೈಲ್ ತಗೊಂಡು ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ ನೋಡ್ತೀವಿ. ಅಥವಾ ಟಿವಿ ಆನ್ ಮಾಡಿ ಎಲ್ಲೋ ಕೊಲೆಯಾಗಿದ್ದನ್ನು, ಯಾರೋ ಜಗಳ ಆಡಿದ್ದನ್ನು ನೋಡ್ತೀವಿ. ಒಮ್ಮೆ ಯೋಚನೆ ಮಾಡಿ, ನಿಮ್ಮ ದಿನದ ಮೊದಲ ಆಲೋಚನೆಯೇ ನೆಗೆಟಿವಿಟಿಯಿಂದ ಶುರುವಾದ್ರೆ ಇಡೀ ದಿನ ನಿಮ್ಮ ಮನಸ್ಸು ಹೇಗೆ ತಾನೇ ನೆಮ್ಮದಿಯಾಗಿ ಇರಲು ಸಾಧ್ಯ? ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೆದುಳು ಅತ್ಯಂತ ಸೂಕ್ಷ್ಮ ಮತ್ತು ಸೃಜನಶೀಲ ಸ್ಥಿತಿಯಲ್ಲಿರುತ್ತದೆ. ಅದು ಒಣಗಿದ ಸ್ಪಂಜಿನ ತರಹ. ನೀವು ಏನನ್ನು ಕೊಡ್ತೀರೋ ಅದನ್ನೆಲ್ಲ ತಕ್ಷಣ ಹೀರಿಕೊಳ್ಳುತ್ತದೆ. ನೀವು ಬೆಳಗ್ಗಿನ ಮೊದಲ ಗಂಟೆಯಲ್ಲಿ ಭಯ, ಆತಂಕ, ಬೇರೆಯವರ ಯಶಸ್ಸನ್ನು ನೋಡಿ ಅಸೂಯಪಡುವುದನ್ನು ತುಂಬಿದರೆ ನಿಮ್ಮ ಮೆದುಳು ಇಡೀ ದಿನಕ್ಕೆ ಅದನ್ನೇ ಪ್ರೋಗ್ರಾಂ ಮಾಡಿಕೊಳ್ಳುತ್ತದೆ. ಹ್ಯಾಲ್ ಹೇಳುತ್ತಾರೆ, ಬೆಳಗ್ಗಿನ ಅಲಾರಾಂ ಹೊಡೆದಾಗ ಯಾರು ಸ್ನೂಸ್ ಬಟನ್ ಒತ್ತುತ್ತಾರೋ ಅವರು ಕೇವಲ ಅಲಾರಾಮನ್ನು ಮುಂದೂಡುತ್ತಿಲ್ಲ, ಬದಲಿಗೆ ತಮ್ಮ ಯಶಸ್ಸನ್ನು ಮುಂದೂಡುತ್ತಿದ್ದಾರೆ. ಸ್ನೂಸ್ ಬಟನ್ ಒತ್ತುವುದರ ಅರ್ಥ ನನಗೆ ನನ್ನ ಜೀವನ ಎದುರಿಸಲು ಇಷ್ಟವಿಲ್ಲ, ನಾನು ಇನ್ನೂ ಸ್ವಲ್ಪ ಹೊತ್ತು ನಿದ್ರೆಯಲ್ಲೇ ಕಳೆದು ಹೋಗ್ತೀನಿ ಅಂತ. ಅದೇ ನೀವು ಅಲಾರಾಂ ಹೊಡೆದ ತಕ್ಷಣ ಉತ್ಸಾಹದಿಂದ ಎದ್ದರೆ ನೀವು ನಿಮ್ಮ ಆಲ್ಫಾ ಮನಸ್ಸಿಗೆ ಒಂದು ಸಂದೇಶ ಕಳುಹಿಸುತ್ತೀರಾ. ನನ್ನ ಜೀವನದ ನಿಯಂತ್ರಣ ನನ್ನ ಕೈಯಲ್ಲಿದೆ. ಇವತ್ತಿನ ದಿನವನ್ನು ನಾನು ಅತ್ಯಂತ ಅದ್ಭುತವಾಗಿ ಕಳೆಯಲು ಸಿದ್ಧನಾಗಿದ್ದೇನೆ. ಬೆಳಗ್ಗೆ ಪ್ರಶಾಂತವಾಗಿ ಎದ್ದು ಧ್ಯಾನ ಮಾಡುವುದರಿಂದ ಅಥವಾ ದೀರ್ಘವಾಗಿ ಉಸಿರಾಡುವುದರಿಂದ ದೇಹದಲ್ಲಿರುವ ಸ್ಟ್ರೆಸ್ ಹಾರ್ಮೋನ್ಗಳು ಕಡಿಮೆಯಾಗುತ್ತವೆ, ಮನಸ್ಸು ಹಗುರವಾಗುತ್ತದೆ. ಯಶಸ್ವಿ ಉದ್ಯಮಿಗಳು, ಸಾಧಕರು ತಮ್ಮ ದಿನದ ಅತ್ಯುತ್ತಮ ನಿರ್ಧಾರಗಳನ್ನು ಬೆಳಗ್ಗಿನ ಜಾವದಲ್ಲೇ ತಗೋತಾರೆ. ಯಾಕಂದ್ರೆ ಆಗ ಪ್ರಪಂಚವೇ ಮಲಗಿರುತ್ತೆ, ಯಾವುದೇ ನೋಟಿಫಿಕೇಷನ್ಗಳ ಗಲಾಟೆ ಇರೋದಿಲ್ಲ. ನಿಮ್ಮ ಬೆಳಗ್ಗೆ ನಿಮ್ಮ ಕೈಯಲ್ಲಿದ್ದರೆ ನಿಮ್ಮ ಬದುಕು ನಿಮ್ಮ ದಾರಿಯಲ್ಲಿ ಸಾಗುತ್ತದೆ. ಅಧ್ಯಾಯ 5. 95% ರಿಯಾಲಿಟಿ ಮತ್ತು ಸಾಧಾರಣತೆಯ ಬಲೆ. ದ 95% ರಿಯಾಲಿಟಿ ಆ್ಯಂಡ್ ದ ಟ್ರ್ಯಾಪ್ ಆಫ್ ಮೀಡಿಯಾಕ್ರಿಟಿ. ಈ ಜಗತ್ತಿನಲ್ಲಿ ಒಂದು ಕಹಿ ಸತ್ಯವಿದೆ ಸ್ನೇಹಿತರೆ. 95% ಜನ ತಮಗಿರುವ ಅಪಾರ ಸಾಮರ್ಥ್ಯಕ್ಕಿಂತ ತುಂಬ ಕಡಿಮೆ ಮಟ್ಟದಲ್ಲೇ ಬದುಕಿ ಸತ್ತು ಹೋಗ್ತಾರೆ. ಅವರು ತಮಗಿಷ್ಟ ಬಂದ ಕೆಲಸ ಮಾಡಲ್ಲ, ಇಷ್ಟ ಬಂದಷ್ಟು ಹಣ ಗಳಿಸಲ್ಲ, ನೆಮ್ಮದಿಯಾದ ಸಂಬಂಧಗಳನ್ನು ಹೊಂದಿರಲ್ಲ. ಯಾಕೆ ಗೊತ್ತಾ? ಅವರು ಕೆಟ್ಟವರಾಗಿದ್ದಕ್ಕಲ್ಲ, ಬದಲಿಗೆ ಅವರು ಆಟೋ ಪೈಲಟ್ ಮೋಡ್ನಲ್ಲಿ ಬದುಕ್ತಿದ್ದಾರೆ. ದಿನಾಲು ಬೆಳಗ್ಗೆ ಏಳೋದು, ಅರೆ ಮನಸ್ಸಿನಿಂದ ಕೆಲಸಕ್ಕೆ ಹೋಗೋದು, ಸಂಜೆ ಆಯಾಸಗೊಂಡು ಬಂದು ಟಿವಿ ನೋಡಿ ಮಲಗೋದು. ಇದೇ ಚಕ್ರದಲ್ಲಿ ಸಿಲುಕಿಕೊಂಡಿದ್ದಾರೆ. ಇದನ್ನೇ ಹ್ಯಾಲ್ ಎಲ್ರಾಡ್ 95% ರಿಯಾಲಿಟಿ ಅಥವಾ ಸಾಧಾರಣತೆಯ ಬಲೆ ಅಂತ ಕರೀತಾರೆ. ಆದರೆ ಉಳಿದ 5% ಜನ ಇದ್ದಾರಲ್ಲ, ಅವರು ವಿಭಿನ್ನವಾಗಿ ಆಲೋಚಿಸ್ತಾರೆ. ಅವರು ಪ್ರತಿದಿನ ಬೆಳಗ್ಗೆ ಎದ್ದು ತಮ್ಮನ್ನ ತಾವು ಒಂದು ಪ್ರಶ್ನೆ ಕೇಳ್ತಾರೆ. ಇವತ್ತು ನಾನು ನಿನ್ನೆಗಿಂತ ಒಂದು ಹೆಜ್ಜೆ ಹೇಗೆ ಉತ್ತಮ ವ್ಯಕ್ತಿಯಾಗಬಹುದು? ನಿಮ್ಮ ಇವತ್ತಿನ ಸಣ್ಣ ಸಣ್ಣ ಹವ್ಯಾಸಗಳೇ ನಿಮ್ಮ ಭವಿಷ್ಯದ ಫಲಿತಾಂಶಗಳಾಗಿರ್ತವೆ. ನೀವು ದಿನಾಲೂ ಸಾಧಾರಣ ಹವ್ಯಾಸಗಳನ್ನು ಮುಂದುವರೆಸಿದ್ರೆ ನಿಮ್ಮ ಜೀವನವೂ ಸಾಧಾರಣವಾಗಿಯೇ ಇರ್ತದೆ. ಆದರೆ ನೀವು ದಿನಾಲೂ ಬೆಳಗ್ಗೆ ಎದ್ದು ಒಂದು ಪುಟ ಪುಸ್ತಕ ಓದಿದರೆ, 5 ನಿಮಿಷ ಧ್ಯಾನ ಮಾಡಿದರೆ, ಅದು ಕಾಂಪೌಂಡಿಂಗ್ ಆಗಿ ವರ್ಷದ ಕೊನೆಗೆ ನಿಮ್ಮನ್ನೊಬ್ಬ ಅದ್ಭುತ ಜ್ಞಾನಿಯನ್ನಾಗಿ ಮಾಡುತ್ತದೆ. ಬೆಳಗ್ಗೆ ಬೇಗ ಏಳೋದು ಕೇವಲ ಸಮಯ ಉಳಿಸುವುದಕ್ಕಲ್ಲ, ಅದು ಆ 95% ಜನರ ಗುಂಪಿನಿಂದ ಹೊರಬಂದು ನಿಮ್ಮ ಬದುಕಿನ ಜವಾಬ್ದಾರಿಯನ್ನ ನೀವೇ ತೆಗೆದುಕೊಳ್ಳುವುದರ ಸಂಕೇತವಾಗಿದೆ. ಇವತ್ತೇ ನಿರ್ಧಾರ ಮಾಡಿ, ನೀವು 95% ಜನರ ತರಹ ಬದುಕಬೇಕಾ ಅಥವಾ 5% ಡಿಸೈನರ್ ಲೈಫ್ ಬದುಕಬೇಕಾ? ಅಧ್ಯಾಯ 6. ಬದಲಾವಣೆಯ ಕನ್ನಡಿ, ಸ್ವಯಂ ಪ್ರಗತಿ, ದ ಕೀ ಟು ಟ್ರಾನ್ಸ್ಫಾರ್ಮೇಷನ್, ಸೆಲ್ಫ್ ಡೆವಲಪ್ಮೆಂಟ್. ಸ್ನೇಹಿತರೆ, ನಾವೆಲ್ಲರೂ ಬಯಸ್ತೀವಿ ನಮ್ಮ ಹತ್ತಿರ ತುಂಬಾ ಹಣ ಇರಬೇಕು, ನಮಗೆ ಒಳ್ಳೆಯ ಗೌರವ ಸಿಗಬೇಕು ಅಂತ. ಆದರೆ ಜಿಮ್ ರೋನವರ ಒಂದು ಅದ್ಭುತವಾದ ಮಾತಿದೆ: ನಿಮ್ಮ ಯಶಸ್ಸಿನ ಮಟ್ಟವು ನಿಮ್ಮ ಸ್ವಯಂ ಪ್ರಗತಿಯ ಮಟ್ಟವನ್ನು ಮೀರಿ ಎಂದಿಗೂ ಬೆಳೆಯಲು ಸಾಧ್ಯವಿಲ್ಲ. ಅಂದರೆ ನೀವು ಯಾವ ಮಟ್ಟದ ವ್ಯಕ್ತಿಯಾಗಿದ್ದೀರೋ ಅದೇ ಮಟ್ಟದ ಹಣ ಮತ್ತು ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನೀವು ಈಗಿರುವ ಹವ್ಯಾಸಗಳು, ಈಗಿರುವ ಯೋಚನೆಗಳನ್ನು ಇಟ್ಟುಕೊಂಡು ದೊಡ್ಡ ಯಶಸ್ಸನ್ನು ನಿರೀಕ್ಷಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಹೊರಗಿನ ಪ್ರಪಂಚ ಬದಲಾಗಬೇಕಾದರೆ ಮೊದಲು ನಿಮ್ಮ ಒಳಗಿನ ಪ್ರಪಂಚ ಬದಲಾಗಬೇಕು. ಹ್ಯಾಲ್ ಕಂಡುಕೊಂಡಿದ್ದು ಇದೇನೆ.
ಅವರು ದಿನಾಲೂ ಬೆಳಗ್ಗೆ ಎದ್ದು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಪುಸ್ತಕಗಳನ್ನು ಓದಲು ಶುರು ಮಾಡಿದರು. ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸಲು ಶಿಸ್ತನ್ನು ರೂಢಿಸಿಕೊಂಡರು. ಯಶಸ್ಸು ಅನ್ನೋದು ಅದೃಷ್ಟದಿಂದ ಬರೋದಿಲ್ಲ, ಅದು ನಿಮ್ಮ ವ್ಯಕ್ತಿತ್ವದ ಆಕರ್ಷಣೆಯಿಂದ ಬರುತ್ತದೆ. ಪ್ರತಿದಿನ ಬೆಳಗ್ಗೆ ನೀವು ಮಾಡುವ ಸ್ವಯಂ ಪ್ರಗತಿಯ ಕೆಲಸಗಳು ಒಣಗಿದ ಬಂಡೆಯ ಮೇಲೆ ಬೀಳುವ ನೀರಿನ ಹನಿಗಳಿದ್ದ ಹಾಗೆ. ಒಂದು ದಿನಕ್ಕೆ ಬಂಡೆ ಒಡೆಯಲ್ಲ, ಆದರೆ ದಿನಾಲೂ ಆ ಹನಿ ಬೀಳ್ತಾ ಇದ್ದರೆ ಆ ಗಟ್ಟಿ ಬಂಡೆಯೂ ಸೀಳಿ ಹೋಗುತ್ತದೆ. ಹಾಗೆ ನಿಮ್ಮ ಒಳಗಿರುವ ನೆಗೆಟಿವಿಟಿ, ಸೋಮಾರಿತನಗಳು ದಿನಾಲೂ ನೀವು ಮಾಡುವ ಪ್ರಯತ್ನದಿಂದ ಕರಗಿ ಹೋಗುತ್ತವೆ. ನಿನ್ನಯ ನಿಮಗೂ ಇಂದಿನ ನಿಮಗೂ ಸ್ಪರ್ಧೆ ಇರಬೇಕೆ ಹೊರತು ಬೇರೆಯವರ ಜೊತೆಯಲ್ಲ. ಅಧ್ಯಾಯ 7. ಲೆವೆಲ್ 10 ಜೀವನ, ಅ ಲೆವೆಲ್ 10 ಲೈಫ್. ಒಮ್ಮೆ ಕಣ್ಣು ಮುಚ್ಚಿ ಯೋಚನೆ ಮಾಡಿ. ನಿಮ್ಮ ಆರೋಗ್ಯ ಸೂಪರ್ ಆಗಿದೆ, ನಿಮ್ಮ ಹತ್ತಿರ ಬೇಕಾದಷ್ಟು ಹಣ ಇದೆ, ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ, ನಿಮಗೆ ಸಮಾಜದಲ್ಲಿ ದೊಡ್ಡ ಗೌರವ ಇದೆ. ಅಂಥ ಜೀವನವನ್ನು ನಾವು ಲೆವೆಲ್ 10 ಲೈಫ್ ಅಂತ ಕರೀಬಹುದು. ತುಂಬಾ ಜನ ಅನ್ಕೊಳ್ತಾರೆ, ಇಂಥ ಜೀವನ ಕೇವಲ ಸಿನಿಮಾ ನಟರಿಗೆ ಅಥವಾ ಕೋಟ್ಯಾಧಿಪತಿಗಳಿಗೆ ಮಾತ್ರ ಸಾಧ್ಯ ಅಂತ. ಆದರೆ ಹ್ಯಾಲ್ ಹೇಳ್ತಾರೆ, ಯಾರು ತಮ್ಮ ಜೀವನವನ್ನು ಇಂಟೆನ್ಷನಲಿ ಡಿಸೈನ್ ಮಾಡ್ತಾರೋ ಅವರಿಗೆ ಇದು ಖಂಡಿತ ಸಾಧ್ಯ. ಇದಕ್ಕೆ ಮಿರಾಕಲ್ ಮಾರ್ನಿಂಗ್ ಹೇಗೆ ಸಹಾಯ ಮಾಡುತ್ತದೆ? ನೀವು ಬೆಳಗ್ಗೆ ಎದ್ದ ತಕ್ಷಣ ಈ 6 ಕ್ಷೇತ್ರಗಳಿಗೆ ಬೇಕಾದ ಸಣ್ಣ ಸಣ್ಣ ಕೆಲಸಗಳನ್ನು ಆ ಒಂದೇ ಗಂಟೆಯಲ್ಲಿ ಮಾಡಿ ಮುಗಿಸುತ್ತೀರಾ. ಇದರಿಂದ ನಿಮ್ಮ ಇಡೀ ದಿನ ಸಮತೋಲನದಿಂದ ಕೂಡಿರುತ್ತದೆ. ನೀವು ಪ್ರತಿದಿನವನ್ನು ಲೆವೆಲ್ 10 ಆಗಿ ಬದುಕಲು ಶುರು ಮಾಡಿದರೆ ನಿಮ್ಮ ಇಡೀ ಬದುಕೇ ಒಂದು ಅದ್ಭುತ ಪವಾಡವಾಗುತ್ತದೆ. ಮಿರಕಲ್ ಮಾರ್ನಿಂಗ್, ದ 6 ಸ್ಟೆಪ್ ಸೇವರ್ಸ್ ಪ್ಲಾನ್. ಸ್ನೇಹಿತರೆ, ಈಗ ನಾವು ಈ ಪುಸ್ತಕದ ಅತ್ಯಂತ ಪ್ರಮುಖವಾದ, ಇಡೀ ಪ್ರಪಂಚದ ಮಿಲಿಯನ್ ಗಟ್ಟಲೆ ಜನರ ಬದುಕನ್ನು ಬದಲಾಯಿಸಿದ ಆ 6 ಮ್ಯಾಜಿಕಲ್ ಹಂತಗಳ ಬಗ್ಗೆ ತಿಳಿಯಲಿದ್ದೇವೆ. ಹ್ಯಾಲ್ ಎಲ್ರಾಡ್ ಇದನ್ನು SAVERS ಎಂದು ಕರೆಯುತ್ತಾರೆ. ಬೆಳಗ್ಗಿನ 1 ಗಂಟೆಯನ್ನು ನಾವು ಈ 6 ಭಾಗಗಳಾಗಿ ವಿಂಗಡಿಸಬೇಕು. ಬನ್ನಿ ಒಂದೊಂದಾಗಿ ನೋಡೋಣ. 1. S. ಸೈಲೆನ್ಸ್ ಅಥವಾ ಮೌನ ಅಥವಾ ಧ್ಯಾನ. 5 ನಿಮಿಷ. ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಗಡಿಬಿಡಿಯಿಲ್ಲದೆ ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಇಡಿ. ಇದು ನಿಮ್ಮ ಮನಸ್ಸಿನ ಒತ್ತಡವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತದೆ. ಪ್ರಪಂಚದ ಶಬ್ದ ಶುರುವಾಗುವ ಮುನ್ನ ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಲು ಇದು ಸಹಾಯ ಮಾಡುತ್ತದೆ. 2. A. ಅಫರ್ಮೇಷನ್ಸ್, ಧನಾತ್ಮಕ ಸ್ವಯಂ ಘೋಷಣೆ. 5 ನಿಮಿಷ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರೋಗ್ರಾಂ ಮಾಡಲು ಇದು ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ನಾನು ಶಕ್ತಿಶಾಲಿ ವ್ಯಕ್ತಿ, ನನ್ನಲ್ಲಿ ಅದ್ಭುತ ಸಾಮರ್ಥ್ಯವಿದೆ, ನಾನು ನನ್ನ ಗುರಿಯನ್ನು ತಲುಪಿಯೇ ತೀರುತ್ತೇನೆ ಎಂಬ ಧನಾತ್ಮಕ ವಾಕ್ಯಗಳನ್ನು ಜೋರಾಗಿ ಪೂರ್ಣ ನಂಬಿಕೆಯಿಂದ ನಿಮಗೆ ನೀವೇ ಹೇಳಿಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಆಕಾಶಕ್ಕೆ ಕೊಂಡೊಯ್ಯುತ್ತದೆ. 4. E. ಎಕ್ಸಸೈಸ್, ವ್ಯಾಯಾಮ. 20 ನಿಮಿಷ. ಬೆಳಗ್ಗೆ ದೇಹಕ್ಕೆ ಸ್ವಲ್ಪ ಚಲನೆ ಕೊಡಬೇಕು. ಅದು ಜಿಮ್ಗೆ ಹೋಗಿಯೇ ಆಗ್ಬೇಕಿಲ್ಲ. ಮನೆಯಲ್ಲೇ ಸ್ವಲ್ಪ ಸ್ಟ್ರೆಚಿಂಗ್, ಯೋಗ ಅಥವಾ 10 ನಿಮಿಷ ಜೋರಾಗಿ ನಡೆಯೋದು, ಬ್ರಿಸ್ಕ್ ವಾಕ್ ಇರಬಹುದು. ಇದು ನಿಮ್ಮ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸಿ ಎಂಡೋರ್ಫಿನ್ ಎಂಬ ಹ್ಯಾಪಿ ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ. ಇಡೀ ದಿನ ನಿಮಗೆ ಆಲಸ್ಯ ಅನ್ನೋದೇ ಬರಲ್ಲ. 5. R. ರೀಡಿಂಗ್, ಪುಸ್ತಕ ಓದುವುದು. 20 ನಿಮಿಷ. ಯಾವುದಾದರೂ ಒಂದು ಒಳ್ಳೆಯ ಸೆಲ್ಫ್ ಹೆಲ್ಪ್ ಅಥವಾ ಪ್ರೇರಣಾದಾಯಿ ಪುಸ್ತಕದ ಕನಿಷ್ಠ 2 ರಿಂದ 5 ಪುಟಗಳನ್ನು ಓದಿ. ಮಹಾನ್ ಸಾಧಕರ ಆಲೋಚನೆಗಳು ನಿಮ್ಮ ತಲೆಗೆ ಹೋದಾಗ ನಿಮ್ಮ ಯೋಚನಾ ಶಕ್ತಿಯೂ ಅವರ ಮಟ್ಟಕ್ಕೆ ಬೆಳೆಯುತ್ತದೆ. ಜ್ಞಾನವೇ ನಿಜವಾದ ಸಂಪತ್ತು. 6. S. ಸ್ಕ್ರೈಬಿಂಗ್, ದಿನಚರಿ ಅಥವಾ ಜರ್ನಲಿಂಗ್ ಬರೆಯುವುದು. 5 ನಿಮಿಷ. ಒಂದು ಡೈರಿ ಮತ್ತು ಪೆನ್ ತಗೊಂಡು ಬರೆಯಿರಿ. ಇವತ್ತು ನೀವು ಮಾಡಬೇಕಾದ ಪ್ರಮುಖ ಕೆಲಸಗಳೇನು? ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕಿರುವ 3 ಒಳ್ಳೆಯ ವಿಷಯಗಳಿಗೆ ದೇವರಿಗೆ ಧನ್ಯವಾದ ತಿಳಿಸಿ ಬರೆಯಿರಿ. ನಿಮ್ಮ ಆಲೋಚನೆಗಳನ್ನು ಕಾಗದದ ಮೇಲೆ ಇಟ್ಟಾಗ ಮನಸ್ಸಿನ ಗೊಂದಲಗಳೆಲ್ಲ ಮಂಜಿನ ತರ ಕರಗಿ ಹೋಗ್ತವೆ. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ. ದಿನಾಲೂ ಬೆಳಗ್ಗೆ ಎದ್ದು ಯಾರು ಈ 6 ಕೆಲಸಗಳನ್ನು ಮಾಡ್ತಾರೋ ಅವರ ದಿನ ಎಷ್ಟು ಅದ್ಭುತವಾಗಿ ಇರಬಹುದು. ಅವರ ಯಶಸ್ಸನ್ನು ತಡೆಯಲು ಯಾರಿಂದಲಾದರೂ ಸಾಧ್ಯವೇ? ಅಧ್ಯಾಯ 9. ಆಯಾಸವಿಲ್ಲದೆ ಬೆಳಗ್ಗೆ ಬೇಗ ಏಳುವುದು ಹೇಗೆ? ಹೌ ಟು ವೇಕ್ ಅಪ್ ಅರ್ಲಿ ವಿತೌಟ್ ಫೀಲಿಂಗ್ ಟಯರ್ಡ್. ಎಲ್ಲ ಸರಿ ಸರ್, ಬೆಳಗ್ಗೆ ಬೇಗ ಏಳ್ಬೇಕು ಅನ್ನೋ ಆಸೆ ನನ್ಗೂ ಇದೆ. ಆದ್ರೆ ಅಲಾರಾಂ ಹೊಡಿದಾಗ ಎಚ್ಚರಾನೇ ಆಗಲ್ಲ. ಎದ್ದರೂ ಇಡೀ ದಿನ ತುಂಬಾ ಸುಸ್ತು, ಆಯಾಸ ಅನ್ಸತ್ತೆ.
ಅದಕ್ಕೆ ಏನ್ ಮಾಡ್ಬೇಕು? ಇದು ತುಂಬಾ ಜನರ ಸಾಮಾನ್ಯ ಪ್ರಶ್ನೆ. ಹ್ಯಾಲ್ ಎಲ್ರಾಡ್ ಇದಕ್ಕೆ ಕೆಲವು ಅದ್ಭುತ ಮತ್ತು ಪ್ರಾಯೋಗಿಕ ಟಿಪ್ಸ್ ಕೊಟ್ಟಿದ್ದಾರೆ. ಅಧ್ಯಾಯ 9. ಆಯಾಸವಿಲ್ಲದೆ ಬೆಳಗ್ಗೆ ಬೇಗ ಏಳುವುದು ಹೇಗೆ? ಹೌ ಟು ವೇಕ್ ಅಪ್ ಅರ್ಲಿ ವಿತೌಟ್ ಫೀಲಿಂಗ್ ಟಯರ್ಡ್. ಎಲ್ಲ ಸರಿ ಸರ್, ಬೆಳಗ್ಗೆ ಬೇಗ ಏಳ್ಬೇಕು ಅನ್ನೋ ಆಸೆ ನನ್ಗೂ ಇದೆ. ಆದ್ರೆ ಅಲಾರಾಂ ಹೊಡಿದಾಗ ಎಚ್ಚರಾನೇ ಆಗಲ್ಲ. ಎದ್ದರೂ ಇಡೀ ದಿನ ತುಂಬಾ ಸುಸ್ತು, ಆಯಾಸ ಅನ್ಸತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಇದು ತುಂಬಾ ಜನರ ಸಾಮಾನ್ಯ ಪ್ರಶ್ನೆ. ಹ್ಯಾಲ್ ಎಲ್ರಾಡ್ ಇದಕ್ಕೆ ಕೆಲವು ಅದ್ಭುತ ಮತ್ತು ಪ್ರಾಯೋಗಿಕ ಟಿಪ್ಸ್ ಕೊಟ್ಟಿದ್ದಾರೆ. ರಾತ್ರಿಯ ಆಲೋಚನೆ, ನೈಟ್ ಬಿಫೋರ್ ಮೈಂಡ್ಸೆಟ್. ನೀವು ರಾತ್ರಿ ಮಲಗುವಾಗ, ಅಯ್ಯೋ ಇವತ್ತು ಕೇವಲ 5 ಗಂಟೆ ಮಾತ್ರ ನಿದ್ದೆ ಸಿಗ್ತಿದೆ, ನಾಳೆ ಬೆಳಗ್ಗೆ ಎದ್ದಾಗ ನನಗೆ ತುಂಬಾ ಸುಸ್ತಾಗುತ್ತೆ ಎಂದು ಯೋಚಿಸಿ ಮಲಗಿದರೆ ನಾಳೆ ಬೆಳಗ್ಗೆ ನಿಮ್ಮ ದೇಹ ನಿಜವಾಗಿಯೂ ಸುಸ್ತಾಗಿಯೇ ಏಳುತ್ತದೆ. ಬದಲಿಗೆ, ನನಗೆ ಸಿಗುತ್ತಿರುವ ಈ 5 ಗಂಟೆಗಳ ನಿದ್ದೆ ನನ್ನ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ನೀಡುತ್ತದೆ, ನಾಳೆ ಬೆಳಗ್ಗೆ ನಾನು ಫುಲ್ ಎನರ್ಜಿಯಿಂದ ಏಳ್ತೀನಿ ಎಂದು ಧನಾತ್ಮಕವಾಗಿ ಯೋಚಿಸಿ ಮಲಗಿ. ನಿಮ್ಮ ಮೊದಲ ಯೋಚನೆ ರಾತ್ರಿಯೇ ನಿರ್ಧಾರವಾಗಿರುತ್ತದೆ. ಅಲಾರಾಮನ್ನು ದೂರ ಇಡಿ. ಮೂವ್ ಯೋರ್ ಅಲಾರ್ಮ್ ಕ್ಲಾಕ್. ನಿಮ್ಮ ಮೊಬೈಲ್ ಅಥವಾ ಅಲಾರಾಮನ್ನು ನಿಮ್ಮ ಹಾಸಿಗೆಯ ಪಕ್ಕದಲ್ಲಿ ಇಡಬೇಡಿ. ಅದನ್ನು ಕೊಠಡಿಯ ಇನ್ನೊಂದು ತುದಿಯಲ್ಲಿ, ನೀವು ಎದ್ದು ನಡೆದುಕೊಂಡು ಹೋಗಿ ಆಫ್ ಮಾಡುವಷ್ಟು ದೂರದಲ್ಲಿ ಇಡಿ. ನೀವು ಹಾಸಿಗೆಯಿಂದ ಎದ್ದು 4 ಹೆಜ್ಜೆ ಇಟ್ಟ ತಕ್ಷಣ ನಿಮ್ಮ ದೇಹದ ನಿದ್ದೆ 50% ಹೊರಟು ಹೋಗಿರುತ್ತದೆ. ಹಲ್ಲು ಉಜ್ಜುವುದು ಮತ್ತು ನೀರು ಕುಡಿಯುವುದು. ಬ್ರಷ್ ಯೋರ್ ಟೀತ್ ಅಂಡ್ ಡ್ರಿಂಕ್ ವಾಟರ್. ಅಲಾರಾಂ ಆಫ್ ಮಾಡಿದ ತಕ್ಷಣ ನೇರವಾಗಿ ಹೋಗಿ ಮುಖ ತೊಳೆದು ಹಲ್ಲುಜ್ಜಿ. ಆ ತಂಪಾದ ಅನುಭವ ನಿಮ್ಮನ್ನು ಜಾಗೃತಗೊಳಿಸುತ್ತದೆ. ನಂತರ ತಕ್ಷಣ 1 ಲೋಟ ನೀರು ಕುಡಿಯಿರಿ. ರಾತ್ರಿಯಿಡೀ ನಿಮ್ಮ ದೇಹ ನಿರ್ಜಲೀಕರಣಕ್ಕೆ ಒಳಗಾಗಿರುತ್ತದೆ. ನೀರು ಕುಡಿದ ತಕ್ಷಣ ದೇಹದ ಅಂಗಾಂಗಗಳು ಆಕ್ಟಿವ್ ಆಗುತ್ತವೆ. ಹಂತ ಹಂತವಾಗಿ ಬದಲಾಯಿಸಿ. ನೀವು ದಿನಾಲೂ ಬೆಳಗ್ಗೆ 8 ಗಂಟೆಗೆ ಏಳುವ ಅಭ್ಯಾಸವಿದ್ದರೆ ನಾಳೆಯೇ ನೇರವಾಗಿ 5 ಗಂಟೆಗೆ ಏಳಲು ಹೋಗಬೇಡಿ. ಅದು ನಿಮ್ಮ ದೇಹಕ್ಕೆ ಶಾಕ್ ಕೊಡುತ್ತದೆ. ಬದಲಿಗೆ ನಾಳೆ 7:45ಕ್ಕೆ ಏಳಿ, ಆಮೇಲೆ 7:30ಕ್ಕೆ. ಹೀಗೆ ದಿನಕ್ಕೆ 15 ನಿಮಿಷ ಕಡಿಮೆ ಮಾಡುತ್ತಾ ಬನ್ನಿ. ಅದು ನಿಮಗೇ ಗೊತ್ತಿಲ್ಲದ ಹಾಗೆ ರೂಢಿಯಾಗಿ ಬಿಡುತ್ತದೆ. ನಿಮ್ಮ ಹತ್ತಿರ ಬೆಳಗ್ಗೆ 1 ಗಂಟೆ ಸಮಯ ಇಲ್ಲದಿದ್ದರೆ ಕೇವಲ 6 ನಿಮಿಷದ ಮಿರಾಕಲ್ ಮಾರ್ನಿಂಗ್ ಕೂಡ ಮಾಡಬಹುದು. ಹೌದು, ಕೇವಲ 6 ನಿಮಿಷ. 1ನೇ ನಿಮಿಷ ಪ್ರಶಾಂತವಾಗಿ ಕುಳಿತು ಮೌನ ಆಚರಿಸುವುದು, ಸೈಲೆನ್ಸ್. 2ನೇ ನಿಮಿಷ ನಿಮ್ಮ ಅಫರ್ಮೇಷನ್ ಓದುವುದು, ಅಫರ್ಮೇಷನ್. 3ನೇ ನಿಮಿಷ ನಿಮ್ಮ ಗುರಿಯನ್ನು ಕಲ್ಪಿಸಿಕೊಳ್ಳುವುದು, ವಿಜುವಲೈಸೇಷನ್. 4ನೇ ನಿಮಿಷ ಕೃತಜ್ಞತೆ ಬರೆಯುವುದು, ಸ್ಕ್ರೈಬಿಂಗ್. 5ನೇ ನಿಮಿಷ 1 ಪುಟ ಪುಸ್ತಕ ಓದುವುದು, ರೀಡಿಂಗ್. 6ನೇ ನಿಮಿಷ 60 ಸೆಕೆಂಡುಗಳ ಕಾಲ ಜಂಪಿಂಗ್ ಜಾಕ್ಸ್ ಅಥವಾ ಪುಷಪ್ಸ್ ಮಾಡುವುದು, ಎಕ್ಸಸೈಸ್. ಸಮಯದ ಅವಧಿ ಮುಖ್ಯವಲ್ಲ, ನೀವು ಎಷ್ಟು ನಿಯಮಿತವಾಗಿ ಮತ್ತು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಾ ಅನ್ನೋದು ಮುಖ್ಯ. ನಿಮಗಿಷ್ಟ ಬಂದ ಕ್ರಮದಲ್ಲಿ, ಆರ್ಡರ್, ನೀವಿದನ್ನು ಮಾಡಬಹುದು. ಇದು ನಿಮಗೆ ಖುಷಿ ಕೊಡಬೇಕೇ ಹೊರತು ಒಂದು ಹೊರೆ ಅನಿಸಬಾರದು. ಅಧ್ಯಾಯ 11. ಸವಾಲುಗಳನ್ನು ಎದುರಿಸುವುದು ಮತ್ತು ಬದ್ಧರಾಗಿರುವುದು. ಓವರ್ಕಮಿಂಗ್ ಚಾಲೆಂಜಸ್ ಅಂಡ್ ಸ್ಟೇಯಿಂಗ್ ಕಮಿಟೆಡ್. ಹೊಸ ಹವ್ಯಾಸವನ್ನು ಶುರು ಮಾಡೋದು ಸುಲಭ, ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗೋದು ಕಷ್ಟ. ಹ್ಯಾಲ್ ಎಲ್ರಾಡ್ ಅವರ ಪ್ರಕಾರ ಯಾವುದೇ ಒಂದು ಹೊಸ ಹವ್ಯಾಸ ನಮ್ಮ ಜೀವನದ ಭಾಗವಾಗಲು 30 ದಿನಗಳು ಬೇಕಾಗುತ್ತವೆ. ಈ 30 ದಿನಗಳನ್ನು ಅವರು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲ 10 ದಿನಗಳು ಅಸಹನೀಯ. ಈ ಮೊದಲ 10 ದಿನಗಳು ನರಕದ ತರ ಅನ್ಸುತ್ತೆ. ಹಾಸಿಗೆ ನಿಮ್ಮನ್ನು ಬಿಡೋದೇ ಇಲ್ಲ. ದೇಹವೆಲ್ಲ ನೋವು, ಯಾಕಪ್ಪ ಏಳ್ಬೇಕು ಅನ್ಸುತ್ತೆ. ನೆನಪಿಡಿ, 95% ಜನ ಇಲ್ಲೇ ಸೋತು ಹಿಂದೆ ಸರಿತಾರೆ. ಆದರೆ ನೀವು ಈ ಹಂತವನ್ನು ದಾಟಲೇಬೇಕು. ನಡುವಿನ 10 ದಿನಗಳು ಅಹಿತಕರ. ಇಲ್ಲಿ ನಿಮ್ಮ ದೇಹ ಸ್ವಲ್ಪ ಒಗ್ಗಿಕೊಳ್ಳುತ್ತದೆ, ಆದರೆ ಇನ್ನೂ ಕಷ್ಟ ಇರುತ್ತದೆ. ಮನಸ್ಸು ಹಳೆ ಹವ್ಯಾಸಕ್ಕೆ ಮರಳಲು ಪ್ರಚೋದಿಸುತ್ತದೆ. ನಿಮ್ಮ ಶಿಸ್ತು ಇಲ್ಲಿ ಪರೀಕ್ಷಿಸಲ್ಪಡುತ್ತದೆ. ಕೊನೆಯ 10 ದಿನಗಳು ತಡೆಯಲಾಗದ ಆನಂದ. ಈ ಹಂತಕ್ಕೆ ಬರುವಷ್ಟರಲ್ಲಿ ಮಿರಾಕಲ್ ಮಾರ್ನಿಂಗ್ ನಿಮ್ಮ ಜೀವನದ ಭಾಗವಾಗಿರುತ್ತದೆ. ಒಂದು ದಿನ ನೀವು ಬೆಳಗ್ಗೆ ಏಳದಿದ್ದರೆ ನಿಮಗೇನೋ ಕಳೆದುಕೊಂಡ ಹಾಗೆ ಅನಿಸುತ್ತದೆ. ನೀವು ಎದ್ದ ತಕ್ಷಣ ನಿಮಗೊಂದು ಹೆಮ್ಮೆ ಮೂಡುತ್ತದೆ. ನಿಮ್ಮ ಬದ್ಧತೆಯನ್ನು ಕಾಪಾಡಿಕೊಳ್ಳಲು ಒಬ್ಬ ಅಕೌಂಟಬಿಲಿಟಿ ಪಾರ್ಟ್ನರ್, ಅಂದ್ರೆ ನಿಮ್ಮ ಸ್ನೇಹಿತ ಅಥವಾ ಕುಟುಂಬದವರ ಸಹಾಯ ತಗೊಳ್ಳಿ. ನೀವಿಬ್ಬರು ಸೇರಿ ಈ ಚಾಲೆಂಜ್ ಮಾಡಿ. ಒಬ್ಬರು ಸೋತಾಗ ಇನ್ನೊಬ್ಬರು ಕೈ ಹಿಡಿದು ನಡೆಸಬಹುದು. ಅಧ್ಯಾಯ 12. ಮಿರಾಕಲ್ ಮಾರ್ನಿಂಗ್ ಈಗಲೇ ಆರಂಭವಾಗಲಿ. ಸ್ನೇಹಿತರೆ, ಕಾಯಲು ಇನ್ನು ಸಮಯವೆಲ್ಲಿದೆ? ನಾಳೆ ಮಾಡೋಣ,
ಮುಂದಿನ ಸೋಮವಾರದಿಂದ ಶುರು ಮಾಡೋಣ, ಹೊಸ ವರ್ಷದಿಂದ ಮಾಡೋಣ ಅನ್ಕೊಳ್ತಾ ಹೋದ್ರೆ ಆ ದಿನ ಎಂದಿಗೂ ಬರೋದಿಲ್ಲ. ನಿಮ್ಮ ಜೀವನ ಬದಲಾಗಬೇಕಾದ ಆ ಸುದಿನ ಇವತ್ತೇ ಆಗಿದೆ. ಈಗ ತಾನೇ ಈ ಪುಸ್ತಕದ ಎಲ್ಲಾ ರಹಸ್ಯಗಳನ್ನು ನೀವು ತಿಳಿದುಕೊಂಡಿದ್ದೀರಾ. ನಿಮ್ಮ ಮನಸ್ಸು ಈಗ ಹೊಸ ಆಲೋಚನೆಗಳಿಂದ ತುಂಬಿದೆ. ನಾಳೆಯ ಬೆಳಗ್ಗಿನ ಆ ಸೂರ್ಯ ನಿಮಗಾಗಿ ಕಾಯುತ್ತಿದ್ದಾನೆ. ನಾಳೆ ಬೆಳಗ್ಗೆ ಅಲಾರಾಂ ಹೊಡೆದಾಗ ಸ್ನೂಸ್ ಬಟನ್ ಒತ್ತಬೇಡಿ. ಎದ್ದು ನಿಲ್ಲಿ. ನಿಮ್ಮ ಲೈಫ್ ಸೇವಿಯರ್ಸ್ ಸೂತ್ರವನ್ನು ಬಳಸಿ. ನಿಮ್ಮ ಇಂದಿನ ಪರಿಸ್ಥಿತಿ ಏನೇ ಇರಲಿ, ಅದರಿಂದ ಹೊರಬರುವ ದಾರಿ ನಿಮ್ಮ ಬೆಳಗ್ಗಿನ ಕತ್ತಲಲ್ಲೇ ಅಡಗಿದೆ. ಜಗತ್ತು ಮಲಗಿರುವಾಗ ಯಾರು ಎದ್ದು ಶ್ರಮಿಸುತ್ತಾರೋ ಅವರ ಯಶಸ್ಸು ಜಗತ್ತೇ ಬೆರಗಾಗುವಂತೆ ಬೆಳಕಿಗೆ ಬರುತ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಸ್ನೇಹಿತರೆ, ಇವತ್ತಿನ ಈ ಮಿರಾಕಲ್ ಮಾರ್ನಿಂಗ್ ಆಡಿಯೋ ಪುಸ್ತಕದ ಸಾರಾಂಶ ನಿಮಗೆ ಹೇಗನಿಸಿತು? ನಿಜಕ್ಕೂ ನಿಮ್ಮ ಹೃದಯಕ್ಕೆ ಇದು ಮುಟ್ಟಿದ್ರೆ, ನಿಮ್ಮ ಆಲೋಚನೆಯಲ್ಲಿ ಒಂದು ಸಣ್ಣ ಕಿಡಿ ಹೊತ್ತಿದ್ರೆ, ನಾಳೆಯಿಂದಲೇ ನೀವು ಮಿರಾಕಲ್ ಮಾರ್ನಿಂಗ್ ಮಾಡಲು ಸಿದ್ಧರಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಐ ಆಮ್ ರೆಡಿ ಅಂತ ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಆ ಒಂದು ಕಮೆಂಟ್ ನಮಗೆ ಇಂಥ ಮತ್ತಷ್ಟು ಅದ್ಭುತ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ನಿಮಗೆ ಈ ಆಡಿಯೋ ಪುಸ್ತಕದಲ್ಲಿ ಸೇವರ್ಸ್ನ ಯಾವ ಹಂತ ಅತ್ಯಂತ ಇಷ್ಟವಾಯಿತು ಅನ್ನೋದನ್ನು ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ. ನಿಮ್ಮ ಗೆಳೆಯರು, ನಿಮ್ಮ ಕುಟುಂಬದವರು ಜೀವನದಲ್ಲಿ ಬೆಳೆಯಬೇಕು ಅಂದ್ಕೊಂಡಿದ್ದರೆ ಅವರೊಂದಿಗೆ ಈ ವಿಡಿಯೋವನ್ನು ವಾಟ್ಸ್ಆಪ್ ಮತ್ತು ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನೆನಪಿಡಿ, ಪ್ರತಿ ಮುಂಜಾನೆ ಒಂದು ಹೊಸ ಪವಾಡ, ಅದನ್ನ ಕಳೆದುಕೊಳ್ಳಬೇಡಿ. ಮತ್ತೆ ಸಿಗೋಣ ಮುಂದಿನ ವಾರ ಮತ್ತೊಂದು ಅದ್ಭುತ ಜೀವನ ಬದಲಿಸುವ ಪುಸ್ತಕದ ಸಾರಾಂಶದೊಂದಿಗೆ. ಅಲ್ಲಿಯವರೆಗೂ ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ. ಆಲ್ ದ ಬೆಸ್ಟ್.